ಎಲ್ರಿಗೂ ನಮಸ್ಕಾರ. ಅರಿವುಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಂಬೈನ್ ಟಾಸ್ಕ್ ಫೋರ್ಸ್ 154 ಬಗ್ಗೆ ನೋಡೋಣ. ಯಾಕೆ ಕಂಬೈನ್ ಟಾಸ್ಕ್ ಫೋರ್ಸ್ 154 ಈ ಸಲ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಅಂದ್ರೆ, ಇಂಡಿಯಾ ಇದನ್ನ ಲೀಡ್ ಮಾಡ್ತಿದೆ. ಈ ಕಂಬೈನ್ ಟಾಸ್ಕ್ ಫೋರ್ಸ್ 154 ನ ಇಂಡಿಯಾ ಈ ಸಲ ಮೊದಲನೇ ಬಾರಿಗೆ ಲೀಡ್ ಮಾಡ್ತಾ ಇದೆ. ಈ ಒಂದು ಕಂಬೈನ್ ಟಾಸ್ಕ್ ಫೋರ್ಸ್ 154 ಅನ್ನುವಂಥದ್ದು ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸ್ ಕೆಳಗೆ ಬರುವಂತಹ ಒಂದು ಟಾಸ್ಕ್ ಫೋರ್ಸ್. ವಾಟ್ ಎಕ್ಸಾಕ್ಟ್ಲಿ ಕಂಬೈನ್ ಟಾಸ್ಕ್ ಫೋರ್ಸ್ 154? ಈ ಕಂಬೈನ್ ಟಾಸ್ಕ್ ಫೋರ್ಸ್ 154 ಅನ್ನುವಂಥದ್ದು ಮೇ 2023 ಎಸ್ಟಾಬ್ಲಿಷ್ ಆಯಿತು ಅಂಡರ್ ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸ್. ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸ್ ಅಲ್ಲಿ ಬರುವಂತಹ ಒಂದು ಸೆಗ್ಮೆಂಟ್ ಇದು ಕಂಬೈನ್ಡ್ ಟಾಸ್ಕ್ ಫೋರ್ಸ್. ಈ ಕಂಬೈನ್ಡ್ ಟಾಸ್ಕ್ ಫೋರ್ಸ್ ಇಟ್ಸ್ ಅ ಮಲ್ಟಿನ್ಯಾಷನಲ್ ಟಾಸ್ಕ್ ಫೋರ್ಸ್ ವಿಚ್ ಇಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಟ್ರೈನಿಂಗ್. ಎಕ್ಸಾಮ್ ಅಲ್ಲಿ ನಿಮ್ಗೆ CTF 154 ಈಸ್ ರಿಲೇಟೆಡ್ ಟು ಅಂತ ಕೇಳ್ತಾರೆ. ಗ್ರೂಪ್ ಸಿ ಎಲ್ ಆಗಿರ್ಬೋದು, PSI ಆಗಿರ್ಬೋದು ಅಥವಾ KPSC ಅಲ್ಲಿ. ಇದ್ರ ಬಗ್ಗೆ ನೀವು ಏನು ಕೇಳದೆ ಇದ್ರೆ ಅಥವಾ ಓದದೇ ಇದ್ರೆ ಈ CTF ಅನ್ನೋದು ಏನು ಅಂತಾನೆ ನಿಮ್ಗೆ ಗೊತ್ತಾಗೋದಿಲ್ಲ. ದಿಸ್ ಇಸ್ ರಿಲೇಟೆಡ್ ಟು ಮಲ್ಟಿನ್ಯಾಷನಲ್ ಟಾಸ್ಕ್ ಫೋರ್ಸ್ ಡೆಡಿಕೇಟೆಡ್ ಫಾರ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಕ್ರಾಸ್ ದ ಮಿಡಲ್ ಈಸ್ಟ್ ಅಂಡ್ ವೈಡರ್ ರೀಸನ್. ನಿಮ್ಗೆ ಇಲ್ಲಿ 2 ಕ್ವಶನ್ ಬರುತ್ತೆ. CTF ಅಂದ್ರೆ ಏನು? ಇದು ಮ್ಯಾರಿಟೈಮ್ ಸೆಕ್ಯೂರಿಟಿ ಫೋರ್ಸ್, ಅದೊಂದು ಮ್ಯಾರಿಟೈಮ್ ಸೆಕ್ಯೂರಿಟಿ ಫೋರ್ಸ್ ಅನ್ನೋದು ಗೊತ್ತಾಗ್ಬೇಕು. ಮತ್ತೆ ಇನ್ನೊಂದು ಎಲ್ಲಿ ಇದು ಬರುತ್ತೆ, ಮಿಡಲ್ ಈಸ್ಟ್ ರೀಜನ್ ಅಂಡ್ ದ ವೈಡರ್ ರೀಜನ್. ಎಕ್ಸಾಮ್ ಅಲ್ಲಿ ಅದು ಟಫ್ ಆಗ್ಬೇಕು ಅಂದ್ರೆ CTF 154 ಅಂತ ಕೇಳಿ 4 ಸ್ಟೇಟ್ಮೆಂಟ್ ಕೊಟ್ಟು only 1, only 2, only 3 ಅದನ್ನು ಕೇಳ್ಬೋದು. ಇಲ್ಲ ಡೈರೆಕ್ಟ್ ಆಗಿ CTF 154 ಇಟ್ ಇಸ್ ಅ ಮ್ಯಾರಿಟೈಮ್ ಟಾಸ್ಕ್ ಫೋರ್ಸ್ ವಿಚ್ ಈಸ್ ಲೊಕೇಟೆಡ್ ಆರ್ ಕವರ್ಡ್, ಯಾವ ಪ್ಲೇಸ್ ಅನ್ನ ಕವರ್ ಮಾಡಬಹುದು ಅಂತಾನು ಕೇಳುವಂತಹ ಸಾಧ್ಯತೆ ಇರುತ್ತದೆ. ಯಾವಾಗ ನಮಗ್ ಗೊತ್ತಿರಬೇಕು, ಅದು ಮಿಡಲ್ ಈಸ್ಟ್ ಅಂಡ್ ವೈಡರ್ ರೀಜನ್ ಅಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಅಥವಾ ಮ್ಯಾರಿಟೈಮ್ ಸೆಕ್ಯೂರಿಟಿನ ಕಾಪಾಡೋಕೋಸ್ಕರ ಮಾಡಿದಂತಹ ಒಂದು ಕಂಬೈನ್ಡ್ ಟಾಸ್ಕ್ ಫೋರ್ಸ್ ಅಂತ ನಮ್ಗೆ ಗೊತ್ತಿರಬೇಕು. ಈ ಕಂಬೈನ್ಡ್ ಮ್ಯಾರಿಟೈಮ್ ಟಾಸ್ಕ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಾನು ಕೇಳ್ತಾರೆ. ಕಂಬೈನ್ಡ್ ಮ್ಯಾರಿಟೈಮ್ ಟಾಸ್ಕ್ ಫೋರ್ಸ್ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ನೆಕ್ಸ್ಟ್ ಕ್ವಶನ್. ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ಬೆಹರಾನ್ ನಲ್ಲಿ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಇದೆ. ಬೆಹರಾನ್ ಎಸ್ಟಾಬ್ಲಿಷ್ ಆಗಿದ್ದು 2023 ಅಲ್ಲಿ. ಇಷ್ಟು ಎಕ್ಸಾಮಿನರು ಕೇಳುವಂತಹ ಸಾಧ್ಯತೆ ಇರುತ್ತದೆ. CTF 154 ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಇಟ್ಸ್ ಅ ಕಂಬೈನ್ಡ್ ಟಾಸ್ಕ್ ಫೋರ್ಸ್, ಕಮ್ಸ್ ಅಂಡರ್ ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸ್ ಕೆಳಗೆ ಬರುತ್ತೆ. ಇದು 2023 ಮೇ ಅಲ್ಲಿ ಸ್ಟಾರ್ಟ್ ಆಯ್ತು. ಈ ಸಲ ಮೊದಲನೇ ಬಾರಿಗೆ ಇಂಡಿಯಾ ಇದನ್ನ ಲೀಡ್ ಮಾಡ್ತಿದೆ. ಹಾಗಾಗಿ ಗ್ರೂಪ್ ಸಿ, VAO, PC ಮತ್ತೆ ಗ್ರೂಪ್ PSI ಎಕ್ಸಾಮ್ಸ್ ಗಳಿಗೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್. ಮತ್ತೆ ಇನ್ನೊಂದು ಗೊತ್ತಿರಬೇಕು, ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ, ಇದು ಬೆಹರಾನ್ ಅಲ್ಲಿ ಬರುತ್ತೆ. ಇದ್ರಲ್ಲಿ ಯಾವುದೇ ರೀತಿಯ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ಗೊತ್ತಿರಬೇಕು. ಮತ್ತೆ ಕವರ್ಡ್ ರೀಜನ್ಸ್ ಯಾವ ರೀಜನ್ ಅಲ್ಲಿ ಕವರ್ ಆಗಿದೆ, ಮಿಡಲ್ ಈಸ್ಟ್ ಅಂಡ್ ವೈಡರ್ ದ ರೀಜನ್. ಇಷ್ಟನ್ನ ತಿಳ್ಕೊಳ್ಳಿ. ಈ ಕಂಬೈನ್ಡ್ ಟಾಸ್ಕ್ ಫೋರ್ಸ್ ಅಲ್ಲಿ ಮೇಜರ್ ಆಗಿ ಯಾವ ಒಂದು ಏರಿಯಾದಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ CTF 154 ಅಲ್ಲಿ ಯಾವ ತರ ಟ್ರೈನಿಂಗ್ ಕೊಡ್ತಾರೆ ಅಂತಾನೂ ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ಅದರಲ್ಲಿ ಮೇಜರ್ ಆಗಿ ನಿಮ್ಗೆ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ ಬಗ್ಗೆ ಕೇಳ್ತಾರೆ. ಅಂದ್ರೆ ಎನ್ಹಾನ್ಸಿಂಗ್ ದ ಸರ್ವೆಲೆನ್ಸ್ ಅಂಡ್ ಮಾನಿಟರಿಂಗ್ ಇಂಟರ್ನ್ಯಾಷನಲ್ ವಾಟರ್ ಅಲ್ಲಿ, ಅಂದ್ರೆ ಇವಾಗ ಬೇರೆ ಸರೋವರಗಳೆಲ್ಲ ಇದಾವಲ್ಲ, ಓಷನ್ಸ್, ಅಲ್ಲಿ ಎಲ್ಲ ಹೇಗೆ ಒಂದು ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ನಾವು ಅದನ್ನ ಕಾಪಾಡ್ಕೊಳ್ಬಹುದು ಅನ್ನುವಂತಹ ಒಂದು ಟ್ರೈನಿಂಗ್ ನ ಕೊಡ್ತಾರೆ. ಅದಾದ್ಮೇಲೆ ಲಾ ಆಫ್ ದಿ ಸಿ, ಇವಾಗ ನಮ್ಗೆ ಯೂನ್ ಕ್ಲಾಸ್ ಅಂತ ಹೇಳಿ ಒಂದು ಲಾ ಆಫ್ ದಿ ಸಿ ಬರುತ್ತೆ. ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡೋದು, ಮತ್ತೆ ರೂಲ್ಸ್ ನ ಹೇಗೆ ಕಾಪಾಡ್ಕೊಳ್ಳೋದು ಅಥವಾ ರೂಲ್ಸ್ ನ ಹೇಗೆ ಫಾಲೋ ಮಾಡೋದು, ಅದ್ರ ಬಗ್ಗೆನೂ ಕೂಡ ಟ್ರೈನಿಂಗ್ ನ ಕೊಡ್ತಾರೆ. ಅದಾದ್ಮೇಲೆ ಮ್ಯಾರಿಟೈಮ್ ಇಂಟರ್ಡಿಕ್ಷನ್ ಆಪರೇಷನ್, ಇಟ್ಸ್ ಆಕ್ಚುಲಿ ಕೌಂಟರ್ ಪೈರಸಿ. ನಮ್ಗೆ ಇವಾಗ ಪೈರಸಿ ಅಂತ ಗೊತ್ತಿದೆ. ಪೈರಸಿ ಅಂತ ಅಂದ್ರೆ ಯಾವ್ದಾದ್ರು ಒಂದು ಹಡಗು ಅಥವಾ ಕ್ರೂಸ್ ಹೋಗ್ತಾ ಇದ್ದಾಗ ಅಲ್ಲಿರುವಂತಹ ದರೋಡೆಕಾರರು ಆ ಒಂದು ಕ್ರೂಸ್ಗೆ ಅಟ್ಯಾಕ್ ಮಾಡ್ತಾರೆ. ಅದನ್ನ ಹೇಗೆ ಆ ಟೈಮಲ್ಲಿ ಹೇಗೆ ಆ ಜನರನ್ನ ರಕ್ಷಣೆ ಮಾಡೋದು ಅಥವಾ ಪೈರಸಿನ ಹೇಗೆ ತಡೆಯೋದು, ಅದ್ರ ಮೇಲೂ ಕೂಡ ಟ್ರೈನಿಂಗ್ ನ ಕೊಡ್ತಾರೆ. ಅದಾದ್ಮೇಲೆ ಮ್ಯಾರಿಟೈಮ್ ರೆಸ್ಕ್ಯೂ ಅಸಿಸ್ಟೆನ್ಸ್. ಇವಾಗ ನಮ್ಗೆಲ್ರಿಗೂ ಗೊತ್ತೇ ಇದೆ, ಟೈಟಾನಿಕ್ ಹಡಗು ಮುಳುಗೋಗಿತ್ತು.
ಟೈಟಾನಿಕ್ ಹಡಗು ಮುಳುಗೋಗಿತ್ತು. ಆ ಟೈಮಲ್ಲಿ ಯಾರು ಕೂಡ ರೆಸ್ಕ್ಯೂ ಟೀಮ್ ಇಲ್ಲದೆ ಇರೋದ್ರಿಂದ ಅಲ್ಲಿದ್ದಂತಹ ಎಲ್ಲಾ ಪ್ಯಾಸೆಂಜರ್ಸ್ ಕೂಡ ತೀರ್ಕೊಂಡಿದ್ರು. ಅದಕ್ಕೆ ಇಲ್ಲಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಹೇಗ್ ಮಾಡೋದು ಅನ್ನೋದಂತ ಒಂದು ಟ್ರೈನಿಂಗ್ ಕೂಡ ಈ CTF ಅಂಡರ್ ಅಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಲೀಡರ್ಶಿಪ್ ಡೆವಲಪ್ಮೆಂಟ್, ಇದು ಪಾರ್ಟ್ನರ್ ಕಂಟ್ರೀಸ್ಗೆಲ್ಲ ಅವ್ರದ್ದು ಒಂದು ರಿಲೇಶನ್ಶಿಪ್ ನ ಸ್ಟ್ರೆಂಥನ್ ಮಾಡಿ ಒಂದು ರಾಜ್ಯ ಅಥವಾ ಒಂದು ರಾಷ್ಟ್ರ ಹೇಗೆ ಅವರ ಸುತ್ತಮುತ್ತಲಿರುವಂತಹ ಒಂದು ಸೀನ ಕಾಪಾಡ್ಕೊಳ್ಳುತ್ತೆ, ಸೆಕ್ಯೂರಿಟಿನ, ಮ್ಯಾರಿಟೈಮ್ ಸೆಕ್ಯೂರಿಟಿನ ಹೇಗೆ ಕಾಪಾಡ್ಕೊಳ್ಳುತ್ತೆ ಅನ್ನುವಂತಹ ಒಂದು ಟ್ರೈನಿಂಗ್ ಕೂಡ ಈ CTF 154 ಅಂಡರ್ ಅಲ್ಲಿ ಕೊಡ್ತಾರೆ. CTF 154 ಮೇಜರ್ ರೋಲ್ ನಾವು ನೋಡಿದ್ವಿ. ಈಗ ಆ ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸಸ್ ಅಲ್ಲಿ ಬರುವಂತಹ ಬೇರೆ ಟಾಸ್ಕ್ ಫೋರ್ಸ್ಗಳು ಯಾವ್ಯಾವುದು, ಬಿಕಾಸ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ CTF 150, CTF 151 ಈ ತರನು ಕೇಳಿದಾಗ ಯು ಶುಡ್ ಬಿ ನೋಯಿಂಗ್ ಆಲ್ ದ CTF 150, CTF 151, CTF 152, 153 ಅಂಡ್ 154. 150 ಏನ್ ಹೇಳುತ್ತೆ ಅಂತಂದ್ರೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಆಪರೇಷನ್ ಟಾಸ್ಕ್ ಫೋರ್ಸ್, ಕಂಬೈನ್ಡ್ ಟಾಸ್ಕ್ ಫೋರ್ಸ್ 150 ಏನ್ ಹೇಳುತ್ತೆ ಅಂದ್ರೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಆಪರೇಷನ್. 151 ಏನ್ ಹೇಳುತ್ತೆ, ಇದು ಕೌಂಟರ್ ಪೈರಸಿ ಪ್ಯಾಟ್ರೋಲ್ಸ್. ಕೌಂಟರ್ ಪೈರಸಿ ಪ್ಯಾಟ್ರೋಲ್ ನ ಯಾವ್ದು ಹೇಳುತ್ತೆ, 151 CTF ಕಂಬೈನ್ ಟಾಸ್ಕ್ ಫೋರ್ಸ್ 151. ಇದು ಕಂಬೈನ್ ಟಾಸ್ಕ್ ಫೋರ್ಸ್ 152 ಏನ್ ಹೇಳುತ್ತೆ ಅಂದ್ರೆ ಅರೇಬಿಯನ್ ಗಲ್ಫ್ ಸೆಕ್ಯೂರಿಟಿ, ಅರೇಬಿಯನ್ ಸಿ ಅಲ್ಲಿ ಇರುವಂತಹ ಅರೇಬಿಯನ್ ಗಲ್ಫ್ ಇದೆಯಲ್ಲ ಆ ಒಂದು ಪಾರ್ಟ್ ಅಲ್ಲಿ ಸೆಕ್ಯೂರಿಟಿ ಹೇಗೆ ಮ್ಯಾನೇಜ್ ಮಾಡೋದು ಅನ್ನುವಂತಹ ಒಂದು ಟ್ರೈನಿಂಗ್ ನ ಇದು ಕೊಡುತ್ತೆ. ದೆನ್ 153 ರೆಡ್ ಸಿ ಸೆಕ್ಯೂರಿಟಿ. ಇವಾಗ ನಿಮಗೆ ಗೊತ್ತಿರಬೇಕು ರೆಡ್ ಸಿ ಸರೌಂಡಿಂಗ್ ಬರುವಂತಹ ಕಂಟ್ರಿಗಳು, ರೆಡ್ ಸಿ ಸರೌಂಡಿಂಗ್ ಬರುವಂತಹ ಕಂಟ್ರಿಗಳು ಯಾವ್ಯಾವುದು, ಬಿಕಾಸ್ ಯಾಕಂದ್ರೆ ಎಕ್ಸಾಮಿನರ್ಗೆ ಈಗ ರೆಡ್ ಸಿ ನ್ಯೂಸ್ ಅಲ್ಲಿ ಇದ್ದಂಗೆ ಆಯ್ತು. ಈಗ 153 ಕಂಬೈನ್ ಟಾಸ್ಕ್ ಫೋರ್ಸ್ 153 ಏನು ರೆಡ್ ಸಿ ನ ಸೆಕ್ಯೂರಿಟಿ ಕಾಪಾಡ್ಕೊಳ್ಳುವಂಥದ್ದು. ಇವಾಗ ನಿಮ್ಗೆ ರೆಡ್ ಸಿದು ಯು ಶುಡ್ ಬಿ ನೋಯಿಂಗ್ ಯಾವ್ಯಾವ್ದು ಕಂಟ್ರಿ ರೆಡ್ ಸಿದು ಸರೌಂಡಿಂಗ್ ಬರುತ್ತೆ. ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ರೆಡ್ ಸಿ ಅಲ್ಲಿ ಬರುವಂತಹ ಸರೌಂಡೆಡ್ ಕಂಟ್ರಿಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ನೆಕ್ಸ್ಟ್ CTF 154, ಇದು ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ದ ಮ್ಯಾರಿಟೈಮ್ ಸೆಕ್ಯೂರಿಟಿ. ಇಂಥ ಕ್ವಶನ್ಸ್ ನಾವು ಅಥವಾ ಇಂಥ ಟಾಪಿಕ್ ನ ಎಕ್ಸಾಮ್ಸ್ಗೆ ಇಗ್ನೋರ್ ಮಾಡಿರ್ತೀವಿ, ಬಟ್ ನಮ್ ಬ್ಯಾಡ್ ಲಕ್ ಇಂಥದೇ ಕ್ವಶನ್ಸ್ ಬಂದ್ಬಿಟ್ಟಿರುತ್ತೆ. ಇವನ್ ಗ್ರೂಪ್ ಸಿ ಲಾಸ್ಟ್ ನೀವು SDA FDA ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ, ಕ್ವಶನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಏರಿಯಾದಲ್ಲಿ ಬಂದಿದೆ. ಸೊ ಹಾಗಾಗಿ ಈ ತರ ಯಾವ್ದು ಸ್ವಲ್ಪ ಸ್ಪೆಷಲ್ ಆಗಿ ವೆನ್ ಇಟ್ ಕಮ್ಸ್ ಟು ಸೆಕ್ಯೂರಿಟಿ ಅಂತ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಂಡಿಯಾ ಆ ವರ್ಷ ಏನಾದ್ರು ಲೀಡ್ ಮಾಡ್ತಾ ಇದ್ರೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಸಚ್ ಟಾಪಿಕ್ಸ್. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಮೇಕ್ ಅ ಸ್ಮಾಲ್ ನೋಟ್ಸ್. ನಾನು ಯಾವ್ಯಾವ ತರ ಕ್ವಶನ್ ಕೇಳ್ಬೋದು ಅಂತ ಹೇಳಿದೆ, ಹಾಗೇನೆ ನೀವು ವರ್ಕ್ ಮಾಡ್ಕೊಳ್ಳಿ. ರಿವಿಷನ್ ಟೈಮ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.